ಹೀಗೆ ಕ್ಯಾಬಿನೆಟ್ ನಲ್ಲಿ ಜಾತಿ ಗಣತಿ ವರದಿ ಜಾರಿಯಾಗುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಅದನ್ನು ಮಂಡಿಸುವಂತ ವಿಚಾರವಾಗಿ ಕ್ಯಾಬಿನೆಟ್ ನಲ್ಲಿ ಸಂಪುಟ ಉಪಸಮಿತಿ ರಚನೆ ಮಾಡಬೇಕು ಅನ್ನುವಂತ ನಿರ್ಧಾರ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಎಚ್.ಸಿ. ಮಹದೇವಪ್ಪ ನೇತೃತ್ವದಲ್ಲಿ ಸಂಪುಟ ಉಪಸಮಿತಿ ರಚನೆಗೆ ನಿರ್ಧರಿಸಲಾಗಿದೆ. ಸಮಿತಿಯಲ್ಲಿ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಯಾರು ಇರ್ತಾರೆ ಅಂತ, ಎಚ್.ಕೆ. ಪಾಟೀಲ್, ಕೆ.ಜೆ. ಜಾರ್ಜ್ ಸೇರಿದ ಹಾಗೆ ಕೆಲ ಸಚಿವರುಗಳು ಇರ್ತಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೀಗೆ ಕ್ಯಾಬಿನೆಟ್ ನಲ್ಲಿ ಸಂಪುಟ ಉಪಸಮಿತಿಯ ರಚನೆ ಮಾಡುವಂತ ನಿಟ್ಟಿನಲ್ಲಿ ನಿರ್ಧಾರ ತೆಗೆದುಕೊಳ್ಳಬಹುದಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾಕಂತ ಅಂದ್ರೆ ಇದನ್ನ ಮತ್ತೊಂದು ಹಂತದಲ್ಲಿ ಪರಾಮರ್ಶೆಗೆ ಒಳಪಡಿಸುವಂತ ನಿಟ್ಟಿನಲ್ಲಿ, ಈ ವರದಿಯನ್ನು ಅವಲೋಕಿಸುವಂತ ನಿಟ್ಟಿನಲ್ಲಿ ಇಂಥದ್ದೊಂದು ನಿರ್ಧಾರಕ್ಕೆ ಬರ್ಬೋದಂತ ಚಾನ್ಸಸ್ ಇದೆ. ಬಹುತೇಕ ಇದು ನಿರ್ಧಾರ ಆಗೋಗಿದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಅದನ್ನ ನಾವು ನೋಡ್ಬೇಕಿದೆ. ವಿಚಾರ ಏನು ಅಂತ ಅಂದ್ರೆ ಈಗ ನಾವಿಲ್ಲಿ ಆ ಸೋರಿಕೆ ಆಗಿರುವಂತಹ ವರದಿಯಲ್ಲಿರುವಂತಹ ಕೆಲ ಸಂಗತಿಗಳನ್ನ ನೋಡ್ತಾ ಹೋದಂತ ಸಂದರ್ಭದಲ್ಲಿ, ಕಂಗ್ರಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಅದರ ವಿರುದ್ಧವಾಗಿ ಆಯಾ ಜಾತಿಗಳು, ಈಗೇನು ನೀವು ಗಮನಿಸ್ತಾ ಇದ್ದೀರಲ್ಲ, ಆಯಾ ಜಾತಿಗಳು ತಾವು ಇಷ್ಟಿದ್ದೀವಿ ಅಂತ ಕ್ಲೈಮ್ ಮಾಡ್ಕೊಂಡು ಬಂದಿರುವಂತ ನಂಬರ್ಸಿಗೆ ಸಂಬಂಧಪಟ್ಟಂಗೆ ಅಜಗಜಾಂತರ ವ್ಯತ್ಯಾಸ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಯಾಕಂತಾರೆ ಈ ರಾಜ್ಯದಲ್ಲಿ ಒಕ್ಕಲಿಗರು ನಾವು ಹತ್ತತ್ರ 1 ಕೋಟಿಗೂ ಹೆಚ್ಚು ಮಂದಿ ಇದ್ದೀವಿ ಅಂತ ಹೇಳ್ಕೊಂಡು ಬಂದಿದ್ರು. ಆ ಮುಖೇನವಾಗಿನೇ ರಾಜಕೀಯ ಹಾಗೆ ಶೈಕ್ಷಣಿಕ ಜೊತೆಗೆ ಔದ್ಯೋಗಿಕವಾದಂಥ ಕೆಲ ಸವಲತ್ತುಗಳನ್ನು ಅವರು ಆಯಾ ಹಂತದಲ್ಲಿ ಕೇಳ್ಕೊಂಡ್ ಬಂದಿರುವಂತ ನಾವು ನೋಡ್ತಾ ಇದ್ದೀವಿ. ಲಿಂಗಾಯತರು 1,20,00,000ಕ್ಕೂ ಹೆಚ್ಚಿನ ಮಂದಿ ನಾವಿದ್ದೀವಿ ಅಂತ ಕ್ಲೈಮ್ ಮಾಡ್ಕೊಂಡ್ ಬಂದಿದ್ದಾರೆ. ಇಲ್ಲಿರುವಂಥದ್ದು ಹತ್ತತ್ರ 70 ಲಕ್ಷ ಅನ್ನುವಂಥದ್ದು.